ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಕೆಆರ್ಪೇಟೆ ತಾಲೂಕಿನ ಹೊಸ ಹೊಳಲು ಮೇಲ್ ಕಾಲುವೆ ನಿರ್ಮಾಣಕ್ಕೆ ಜಮೀನು ಕಳೆದುಕೊಂಡ 40 ರೈತರಿಗೆ ಭೂ ಪರಿಹಾರ ಕೊಡಲು ವಿಳಂಬ ಮಾಡಿದ ಹೇಮಾವತಿ ಯೋಜನೆಯ HLBC ನಂಬರ್ 3 ಕಚೇರಿಯನ್ನ ಮಂಡ್ಯ ಜಿಲ್ಲಾ ಮತ್ತು ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಕೋರ್ಟ್ ಸಿಬ್ಬಂದಿಗಳು ಹಾಗೂ ವಕೀಲರ ಸಮ್ಮುಖದಲ್ಲಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಹೊಸ ಹೊಳಲು ಮೇಲ್ಕಾಲುವೆ ಯೋಜನೆಗಾಗಿ ಕೆಆರ್ಪೇಟೆ ತಾಲೂಕಿನ 40ಕ್ಕೂ ಹೆಚ್ಚು ರೈತರ ಫಲವತ್ತಾದ ಜಮೀನನ್ನು ವಶಪಡಿಸಿಕೊಳ್ಳಲಾಗಿತ್ತು. ಕಾನೂನು ಪ್ರಕಾರ ನಿಗದಿತ ಅವಧಿಯಲ್ಲಿ ಭೂ ಪರಿಹಾರ ಪಾವತಿಯಾಗಬೇಕಾಗಿದ್ದರೂ ವರ್ಷಗಳು ಕಳೆದರೂ ಹೇಮಾವತಿ ಇಲಾಖೆ ಪರಿಹಾರ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿದ ರೈತರು ಕೋರ್ಟ್ ಮೊರೆ ಹೋಗಿದ್ದ ಪ್ರಕರಣದ ವಿಚಾರಣೆ ಮಾಡಿದ ಮಂಡ್ಯ ಜಿಲ್ಲಾ ಹಾಗೂ ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯ ರೈತರ ಪರವಾಗಿ ಆದೇಶ ನೀಡಿ ಭೂ ಪರಿಹಾರ ಪಾವತಿ ಮಾಡದ ಹಿನ್ನೆಲೆ HLBC ನಂಬರ್ 3 ಕಚೇರಿಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಜಪ್ತಿ ಮಾಡಿ ಪರಿಹಾರ ಮೊತ್ತ ವಸೂಲಿ ಮಾಡುವಂತೆ ಕೋರ್ಟ್ ಸಿಬ್ಬಂದಿಗೆ ಸೂಚಿಸಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ನಮ್ಮ ಜಮೀನು ಬಳಿ ಹೋಗಿರುವ ಹೊಸ ಹೊಳಲು ಮೇಲ್ಕಾಲುವೆ ನಮ್ಮ ಭಾಗದ 100ಕ್ಕೂ ಹೆಚ್ಚು ರೈತರು ಜಮೀನು ಕಾಲುವೆಗೆ ಹೋಗಿ ನಾವು ಬೀದಿಗೆ ಬಂದಿದ್ದೀವಿ, ಪರಿಹಾರ ಕೇಳಲು ಕಚೇರಿಗೆ ಹೋದ್ರೆ ಅಧಿಕಾರಿಗಳು ಸರಿಯಾಗಿ ಮಾತನಾಡಿಸ್ತಾ ಇರಲಿಲ್ಲ. ಇಂದು ನ್ಯಾಯಾಲಯ ಹಾಗೂ ನ್ಯಾಯದ ಪರ ನಿಂತ ನಮ್ಮ ವಕೀಲರು ಆದ ಧನಂಜಯ್ ಕುಮಾರ್ ನಮಗೆ ನ್ಯಾಯ ದೊರಕಿಸಿಕೊಟ್ಟಿದೆ ಎಂದು ಸಂತ್ರಸ್ತ ರೈತ ವಿಶ್ವಕಂಠ ತಿಳಿಸಿದ್ದಾರೆ. ಶುಕ್ರವಾರ ಬೆಳಗ್ಗೆ ನ್ಯಾಯಾಲಯದ ಸಿಬ್ಬಂದಿ ಸಂತ್ರಸ್ತರು ರೈತರು ಹಾಗೂ ಅವರ ವಕೀಲರ ಸಮ್ಮುಖದಲ್ಲಿ ಕೆಆರ್ಪೇಟೆಯಲ್ಲಿ ಇರುವಂತಹ HLBC ನಂಬರ್ 3 ಕಚೇರಿಗೆ ಆಗಮಿಸಿದ್ರು. ಕೋರ್ಟ್ ಆದೇಶದಂತೆ ಕಚೇರಿಯಲ್ಲಿ ಇದ್ದ ಕಂಪ್ಯೂಟರ್, ಪ್ರಿಂಟರ್, ಟೇಬಲ್, ಚೇರ್ ಸೇರಿ ಎಲ್ಲ ಪೀಠೋಪಕರಣಗಳನ್ನು ಪಂಚನಾಮೆ ನಡೆಸಿ ವಶಕ್ಕೆ ಪಡೆಯಲಾಗಿದೆ. ಈ ಸಂದರ್ಭದಲ್ಲಿ ರೈತಪರ ವಕೀಲ VS ಧನಂಜಯ್ ಕುಮಾರ್, ವಿಶ್ವಕಂಠ, ಕೃಷ್ಣೇಗೌಡ, ರಮೇಶ್, ಸ್ವಾಮಿ KS, ಶ್ರೀನಿವಾಸ್, ರಾಮಕೃಷ್ಣೇಗೌಡ, ಬೆಟ್ಟೇಗೌಡ, ಚೆಲುವಯ್ಯ, ಮಹೇಶ್ ಗೌಡ, ಬೋರ್ಲಿಂಗೇಗೌಡ, ಮೊಗಣ್ಣೇಗೌಡ, ನಾಗರಾಜಯ್ಯ, MP ಪುಟ್ಟರಾಜು, PJ ನಾರಾಯಣಸ್ವಾಮಿ, ಪ್ರಕಾಶ್, ಶಿವರಾಮು, ಜಗದೀಶ್, ಕುಳ್ಳೇಗೌಡ, ಸೋಮನಾಥ್ ಸೇರಿ ರೈತರು ಉಪಸ್ಥಿತರಿದ್ದರು. ಸೋಮಶೇಖರ್ ನಾಯಕ್, ಎಸ್ಆರ್ಕಾರ್ ನ್ಯೂಸ್. 2 ಹಲಸಿನ ಮರ, 8 ತೆಂಗಿನ ಮರ ಕಡ್ದು ಕಾವಲೆ ತೆಗ್ದವ್ರೆ. ಬೆಳ್ಳೆಕೆರೆ ಮೈನರ್ ಅದು ನಮಗೆ ದುಡ್ಡು ಬಂದಿಲ್ಲ, ಏನು ಬಂದಿಲ್ಲ. ನಂದು ಇರೋದು 15 ಕುಂಟೆ, 8 ಕುಂಟೆಲಿ ಕವಲೆ ಹೊಂಟೋಗದೆ. ಇನ್ನು ಇರೋದ್ರಲ್ಲಿ ನಾನು ಏನು ಮಾಡೋಕ್ಕಾಗೋದು? ಅದೊಂದು ಒಂದು ಸ್ವಲ್ಪ ಪರಿಹಾರ ಕೊಡೋಕ್ಕೆ ನೀವು ಮನವಿ ಮಾಡಬೇಕು ಅಂತ ನಾನು ಬೇಡ್ಕೊತೀನಿ.